ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ಸಿ.ಜೆ. ಯೂಂಗ್ ಅವರ ಕುರಿತು ನೋಡೋಣ. ಯೂಂಗ್ ಅವರ ಕುರಿತು ನೋಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯೂಂಗ್ಸ್ ಲೆಗಸಿ ಇನ್ಕ್ಲೂಡ್ ದಿ ಸಿ.ಜೆ. ಯೂಂಗ್ ಫೌಂಡೇಶನ್. ಯೂಂಗ್ ಅವರ ಸಾಧನೆಯಲ್ಲಿ ಸಿ.ಜೆ. ಯೂಂಗ್ ಅವರ ಫೌಂಡೇಶನ್ ಕೂಡ ಒಂದು, ವಿಚ್ ಹಿ ಎಸ್ಟಾಬ್ಲಿಷ್ಡ್ ಟು ಸಪೋರ್ಟ್ ಏಷ್ಯನ್ ಅಮೇರಿಕನ್ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್. ಇವರು ಈ ಫೌಂಡೇಶನನ್ನು ಸ್ಟಾರ್ಟ್ ಮಾಡಿದ ಮುಖ್ಯ ಉದ್ದೇಶ ಏಷ್ಯನ್ ಅಮೇರಿಕನ್ ಕಮ್ಯುನಿಟಿ ಬೇಸ್ಡ್ ಆಗಿರೋ ಬೇರೆ ಬೇರೆ ಆರ್ಗನೈಸೇಷನ್ಸ್ ಏನಿದೆ ಅದಕ್ಕೆ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ದ ಏಷ್ಯನ್ ಲಿವರ್ ರಿಸರ್ಚ್ ಸೆಂಟರ್ ಎಟ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಏಷ್ಯಾದ ಜನರ ಜೀವನ ಅವರ ಕುರಿತಾದ ರಿಸರ್ಚ್ಗಳನ್ನು ಮಾಡಲಿಕ್ಕೆ ಸೆಂಟರ್ಗಳನ್ನು ಓಪನ್ ಮಾಡಿದರು. ಹಿ ಆಲ್ಸೋ ಹೆಲ್ಪ್ ಟು ಬಿಲ್ಡ್ ದಿ ಶಾಂಘೈ ಚಿಲ್ಡ್ರನ್ ಹಾಸ್ಪಿಟಲ್ ಆ್ಯಂಡ್ ದ ಯುವಾನ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ನರ್ಸಿಂಗ್. ಶಾಂಘೈ ಚಿಲ್ಡ್ರನ್ ಹಾಸ್ಪಿಟಲನ್ನು ಓಪನ್ ಮಾಡಿದರು ಮತ್ತು ಯುವಾನ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ನರ್ಸಿಂಗನ್ನು ಓಪನ್ ಮಾಡಿದರು. ಹಿ ಅರ್ನ್ಡ್ ಹಿಸ್ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಯುವಾನ್ ಯೂನಿವರ್ಸಿಟಿ ಇನ್ ಚೀನಾ. ಚೀನಾದಲ್ಲಿರುವ ಯುವಾನ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿ BA ಡಿಗ್ರಿಯನ್ನು ಪಡಿತಾರೆ. ಆ್ಯಂಡ್ ಹಿಸ್ ಮಾಸ್ಟರ್ಸ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ದ ಯೂನಿವರ್ಸಿಟಿ ಆಫ್ ಮಿಚಿಗನ್. ಅವರು ಸಿವಿಲ್ ಇಂಜಿನಿಯರಿಂಗನ್ನು ಯೂನಿವರ್ಸಿಟಿ ಆಫ್ ಮಿಚಿಗನ್ ಅನ್ನುವ ಚೀನಾದ ಯೂನಿವರ್ಸಿಟಿಯಿಂದ ಪಡಿತಾರೆ. ಇನ್ 1955 ಹಿ ಮೂವ್ಡ್ ಟು ಥಾಯ್ಲ್ಯಾಂಡ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ದ US ಸಮಿಟ್ ಕಾರ್ಪೊರೇಷನ್ಸ್ ಬ್ಯಾಂಕಾಕ್ ಬ್ರಾಂಚ್ನ US ಸಮಿಟನ್ನು ಥಾಯ್ಲ್ಯಾಂಡಲ್ಲಿ 1955ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ರೀಬಿಲ್ಡಿಂಗ್ ದ ಬ್ಯಾಂಕಾಕ್ ಆಯಿಲ್ ರಿಫೈನರಿ ಇಂಟು ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಗ್ಲೊಮಿಟೋಸ್ ಇನ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದು ದೊಡ್ಡ ಆಯಿಲ್ ರಿಫೈನರಿಯಾಗಿ ಆ ಬ್ಯಾಂಕಾಕ್ ಬ್ರಾಂಚನ್ನು ರೀಬಿಲ್ಡ್ ಮಾಡ್ತಾರೆ. ಲೇಟರ್ ಹಿ ಸರ್ವ್ಡ್ ಆಸ್ ಚೇರ್ಮನ್ ಆಫ್ H&W ಎಂಟರ್ಪ್ರೈಸಸ್ ಬೇ ವಿಲೇಜ್ ಆ್ಯಂಡ್ H&W ಡೆವಲಪ್ಮೆಂಟ್ LLC ಬೇರೆ ಬೇರೆ ರೀತಿಯ ಸಂಸ್ಥೆಗಳಲ್ಲಿ ಚೇರ್ಮನ್ ಆಗಿ ಬಹಳ ಕಾಲ ಸೇವೆಯನ್ನು ಮಾಡಿದರು. ಈ ವಾಸ್ ಆಲ್ಸೋ ಆನ್ ಅಸೋಸಿಯೇಟ್ ಅಟ್ ದ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಸರ್ವ್ಡ್ ಆಸ್ ಎನ್ ಅಡ್ವೈಸರ್ ಟು US ಕಾಂಗ್ರೆಸ್. ಅಲ್ಲದೆ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲೂ ಕೂಡ ಅವರು ಸೇವೆ ಮಾಡಿದರು, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ. ಹಾಗೆ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಇದ್ದರು, ಅದು US ಕಾಂಗ್ರೆಸ್ನ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಒನ್ ಆಫ್ ದ ಮೆಂಬರ್ ಆಗಿದ್ದರು. ಇನ್ 1990 ಸೆಂಟ್ರಲ್ ಅವಾರ್ಡೆಡ್ ಹ್ಯೂಂಗ್ ದ ಹಾನರಿ ಡಾಕ್ಟರ್ ಆಫ್ ಹ್ಯೂಮನ್ ಲೆಟರ್ಸ್. ಅವರಿಗೆ ಆ ಪ್ರದೇಶದಲ್ಲಿದ್ದಂತಹ ದೊಡ್ಡ ಬಿರುದಾದ ಡಾಕ್ಟರ್ ಆಫ್ ಹ್ಯೂಮನ್ ಲೆಟರ್ಸ್ ಅನ್ನುವ ದೊಡ್ಡ ಹಾನರ್ ಅವಾರ್ಡ್ ಸಿಗ್ತದೆ. ಯಾಕಂದರೆ ಅವರ ಜೀವಮಾನ ಸಾಧನೆಗಾಗಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ಮೂಡಿಸಿದ್ದಾರೆ. ಸಂಶೋಧಕರಾಗಿ, ಚೇರ್ಮನ್ ಆಗಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರ ಮುಖ್ಯ ಗಮನ ಇದ್ದದ್ದು ಏಷ್ಯನ್ ಅಮೇರಿಕನ್ ಇಂಪ್ರೂವ್ಮೆಂಟ್. ಬೇರೆ ಬೇರೆ ಸಂಸ್ಥೆಗಳನ್ನು ಕಟ್ಟಿ ಬರೀ ಅದರ ಚೇರ್ಮನ್ ಆಗಿ ಮಾತ್ರ ಅಲ್ಲ, ತಾನೇ ಮುತುವರ್ಜಿ ವಹಿಸಿ ಒಂದಷ್ಟು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಅದರ ಶ್ರೇಯಸ್ಸಿಗೆ ಕಾರಣೀಕರ್ತರು ಈ ಸಿ.ಜೆ. ಯೂಂಗ್ ಅವರು. ಇವರ ಜೀವಮಾನ ಸಾಧನೆಯ ಕುರಿತು ನಾವು ನೋಡಿದಂತಹ ಈ ವಿಡಿಯೋ ನಿಮಗೆ ಎಕ್ಸಾಮಿನ ದೃಷ್ಟಿಯಿಂದ ತುಂಬ ಹೆಲ್ಪ್ಫುಲ್ ಅಂತ ಅಂದ್ಕೊಂಡಿದ್ದೇನೆ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.